ನೆಟ್ಟೆಕೆಮ್ಮಣ್ಣು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹಸಿರು ಹೊದಿಕೆಯ ಮಧ್ಯೆ ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುತ್ತಿರುವ ಪ್ರಸಿದ್ಧ ಕ್ಷೇತ್ರವಾಗಿದೆ. ಈ ದೇವಸ್ಥಾನವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಅವಿಭಜಿತ ಇತಿಹಾಸದ ಒಂದು ಜೀವಂತ ಸಾಕ್ಷಿಯಾಗಿ ನಿಂತಿದೆ. ಇಲ್ಲಿನ ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಲ್ಲದೆ ಶಿಲ್ಪಕಲೆ, ಸಂಸ್ಕೃತಿ ಮತ್ತು ಪುರಾಣಗಳ ಮಹತ್ವವನ್ನು ಹೊತ್ತಿರುವ ಒಂದು ಆಧ್ಯಾತ್ಮಿಕ ಬೀಡಾಗಿದೆ. ಈ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ನಾಗಾರಾಧನೆ, ದೈವಾರಾಧನೆ ಮತ್ತು ಗಣಪತಿ, ಶಿವ, ವಿಷ್ಣು, ದುರ್ಗೆ, ಸುಬ್ರಹ್ಮಣ್ಯ ದೇವರ ಆರಾಧನೆಗಳು ಜನರ ಭಕ್ತಿಭಾವನೆಗಳನ್ನು ಪ್ರತಿಬಿಂಬಿಸುತ್ತವೆ. ಜನರು ಪರಸ್ಪರ ಸಹಕಾರ ಮನೋಭಾವದಿಂದ ದೇವರ ಸೇವೆಯಲ್ಲಿ ತೊಡಗಿರುವುದು ಈ ಕ್ಷೇತ್ರದ ವಿಶೇಷತೆ. ಈ ದೇವಸ್ಥಾನದ ಇತಿಹಾಸವನ್ನು ನೋಡಿದಾಗ ಇದು ಶತಮಾನಗಳಿಂದಲೂ ಜನರ ನಂಬಿಕೆ, ಭಕ್ತಿ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿರುವುದು ಗೋಚರಿಸುತ್ತದೆ. ದುರ್ಗಾ ಪರಮೇಶ್ವರಿ ದೇವಿಯ ಆರಾಧನೆ ಇಲ್ಲಿನ ಜನರಿಗೆ ಶಕ್ತಿ, ಧೈರ್ಯ ಮತ್ತು ರಕ್ಷಣೆಯ ಸಂಕೇತವಾಗಿದೆ. ದೇವಿಯ ಆರಾಧನೆಯೊಂದಿಗೆ ನಾಗಾರಾಧನೆ ಮತ್ತು ದೈವಾರಾಧನೆಗಳು ಕೂಡ ಇಲ್ಲಿ ಪ್ರಮುಖ ಸ್ಥಾನ ಪಡೆದಿವೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಜನಜೀವನದಲ್ಲಿ ನಾಗಾರಾಧನೆಗೆ ವಿಶೇಷ ಸ್ಥಾನವಿದೆ. ನಾಗದೇವತೆಗಳನ್ನು ಪೂಜಿಸುವ ಮೂಲಕ ಜನರು ತಮ್ಮ ಮನೆತನದ ರಕ್ಷಣೆ ಮತ್ತು ಸಮೃದ್ಧಿಯನ್ನು ಕೋರುತ್ತಾರೆ. ದೈವಾರಾಧನೆಗಳು ಜನರ ಜೀವನದಲ್ಲಿ ಸಮುದಾಯದ ಒಗ್ಗಟ್ಟನ್ನು ಬಲಪಡಿಸುತ್ತವೆ. ನೆಟ್ಟೆಕೆಮ್ಮಣ್ಣು ಕ್ಷೇತ್ರವು ಕಾರ್ಕಳದಿಂದ ಸುಮಾರು 8 ಮೈಲಿ ದೂರದಲ್ಲಿದ್ದು, ಹಸಿರು ಹೊದಿಕೆಯ ಮಧ್ಯೆ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿದೆ. ಈ ಕ್ಷೇತ್ರದ ಸೌಂದರ್ಯವನ್ನು ನೋಡಿದಾಗ ಮನಸ್ಸು ಆನಂದದಿಂದ ತುಂಬುತ್ತದೆ. ಹಸಿರು ಹೊದಿಕೆಯ ನಡುವೆ ಕಂಗೊಳಿಸುತ್ತಿರುವ ದೇವಸ್ಥಾನವು ಭಕ್ತರಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ದೇವಸ್ಥಾನದ ಶಿಲ್ಪಕಲೆಗಳು ಪ್ರಾಚೀನ ಕಲೆಯ ವೈಭವವನ್ನು ತೋರಿಸುತ್ತವೆ. ಶಿಲ್ಪಕಲೆಯ ಬೀಡಾಗಿ ಈ ಕ್ಷೇತ್ರವು ಇತಿಹಾಸಕಾರರಿಗೆ ಅಧ್ಯಯನಕ್ಕೆ ಸಮೃದ್ಧವಾದ ಸಾಮಗ್ರಿಯನ್ನು ಒದಗಿಸುತ್ತಿದೆ. ದೇವಸ್ಥಾನದ ಗೋಡೆಗಳಲ್ಲಿ ಕೆತ್ತಿದ ಶಿಲ್ಪಗಳು ಪುರಾಣ ಕಥೆಗಳನ್ನು ಜೀವಂತವಾಗಿ ತೋರಿಸುತ್ತವೆ. ಈ ಕ್ಷೇತ್ರದಲ್ಲಿ ನಡೆಯುವ ಉತ್ಸವಗಳು ಮತ್ತು ಹಬ್ಬಗಳು ಜನರ ಭಕ್ತಿ ಹಾಗೂ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ. ದುರ್ಗಾ ಪರಮೇಶ್ವರಿ ದೇವಿಯ ವಾರ್ಷಿಕ ಜಾತ್ರೆ ಭಕ್ತರ ಮನಸ್ಸಿನಲ್ಲಿ ಅಪಾರ ಭಕ್ತಿ ಮತ್ತು ಸಂತೋಷವನ್ನು ಉಂಟುಮಾಡುತ್ತದೆ. ಉತ್ಸವದ ಸಮಯದಲ್ಲಿ ದೇವಸ್ಥಾನವು ದೀಪಾಲಂಕಾರಗಳಿಂದ ಕಂಗೊಳಿಸುತ್ತದೆ. ಭಕ್ತರು ದೂರದೂರಿನಿಂದ ಬಂದು ದೇವಿಯ ದರ್ಶನ ಪಡೆಯುತ್ತಾರೆ. ದೇವಿಯ ಆರಾಧನೆಯೊಂದಿಗೆ ನಾಗಾರಾಧನೆ ಮತ್ತು ದೈವಾರಾಧನೆಗಳು ಕೂಡ ಉತ್ಸವದ ಭಾಗವಾಗುತ್ತವೆ. ಜನರು ಒಟ್ಟಾಗಿ ಸೇರಿ ದೇವರ ಸೇವೆಯಲ್ಲಿ ತೊಡಗಿರುವುದು ಸಮುದಾಯದ ಒಗ್ಗಟ್ಟನ್ನು ತೋರಿಸುತ್ತದೆ. ನೆಟ್ಟೆಕೆಮ್ಮಣ್ಣು ಕ್ಷೇತ್ರದ ಮಹತ್ವವನ್ನು ಪುರಾಣಗಳಲ್ಲಿ ಕೂಡ ಉಲ್ಲೇಖಿಸಲಾಗಿದೆ. ದುರ್ಗಾ ಪರಮೇಶ್ವರಿ ದೇವಿಯ ಆರಾಧನೆಯ ಮೂಲಕ ಜನರು ತಮ್ಮ ಜೀವನದಲ್ಲಿ ಶಕ್ತಿ, ಧೈರ್ಯ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾರೆ. ದೇವಿಯ ಆರಾಧನೆಯೊಂದಿಗೆ ನಾಗಾರಾಧನೆ ಮತ್ತು ದೈವಾರಾಧನೆಗಳು ಜನರ ಜೀವನದಲ್ಲಿ ಸಮುದಾಯದ ಒಗ್ಗಟ್ಟನ್ನು ಬಲಪಡಿಸುತ್ತವೆ. ಈ ಕ್ಷೇತ್ರವು ಕೇವಲ ಧಾರ್ಮಿಕ ಕೇಂದ್ರವಲ್ಲದೆ ಸಂಸ್ಕೃತಿ, ಶಿಲ್ಪಕಲೆ ಮತ್ತು ಪುರಾಣಗಳ ಮಹತ್ವವನ್ನು ಹೊತ್ತಿರುವ ಒಂದು ಆಧ್ಯಾತ್ಮಿಕ ಬೀಡಾಗಿದೆ. ನೆಟ್ಟೆಕೆಮ್ಮಣ್ಣು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನರ ಭಕ್ತಿ, ಸಂಸ್ಕೃತಿ ಮತ್ತು ಇತಿಹಾಸದ ಜೀವಂತ ಸಾಕ್ಷಿಯಾಗಿ ನಿಂತಿದೆ. ಈ ಕ್ಷೇತ್ರವು ಜನರ ಜೀವನದಲ್ಲಿ ಶಕ್ತಿ, ಧೈರ್ಯ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ. ದೇವಿಯ ಆರಾಧನೆಯೊಂದಿಗೆ ನಾಗಾರಾಧನೆ ಮತ್ತು ದೈವಾರಾಧನೆಗಳು ಜನರ ಜೀವನದಲ್ಲಿ ಸಮುದಾಯದ ಒಗ್ಗಟ್ಟನ್ನು ಬಲಪಡಿಸುತ್ತವೆ. ಹಸಿರು ಹೊದಿಕೆಯ ಮಧ್ಯೆ ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುತ್ತಿರುವ ಈ ಕ್ಷೇತ್ರವು ಭಕ್ತರಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ದೇವಸ್ಥಾನದ ಶಿಲ್ಪಕಲೆಗಳು ಪ್ರಾಚೀನ ಕಲೆಯ ವೈಭವವನ್ನು ತೋರಿಸುತ್ತವೆ. ಉತ್ಸವಗಳು ಮತ್ತು ಹಬ್ಬಗಳು ಜನರ ಭಕ್ತಿ ಹಾಗೂ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ. ಈ ಕ್ಷೇತ್ರವು ಕೇವಲ ಧಾರ್ಮಿಕ ಕೇಂದ್ರವಲ್ಲದೆ
ಸಂಸ್ಕೃತಿ, ಶಿಲ್ಪಕಲೆ ಮತ್ತು ಪುರಾಣಗಳ ಮಹತ್ವವನ್ನು ಹೊತ್ತಿರುವ ಒಂದು ಆಧ್ಯಾತ್ಮಿಕ ಬೀಡಾಗಿದೆ. ಆ ಕಾಲದಲ್ಲಿ ನೆಲೆಸಿದ್ದ ಜನ್ನಿ ಎಂಬ ಬ್ರಾಹ್ಮಣ ಕುಟುಂಬದ ಜನರು ಇಲ್ಲಿ ವಾಸವಾಗಿದ್ದರು. ಜನ್ನಿಯರು ದೇವಿಯ ಭಕ್ತರು, ಉಪಾಸಕರೂ ಆಗಿದ್ದರು. ದೇವಾಲಯವಿಲ್ಲದ ಕಾರಣ ಅವರು ದೂರದ ಕುಕ್ಕುಂದೂರು ಎಂಬಲ್ಲಿನ ದೇವಾಲಯಕ್ಕೆ ತೆರಳಿ ಶ್ರದ್ಧಾಭಕ್ತಿಗಳಿಂದ ಉಪಾಸನೆಯನ್ನು ನಡೆಸುತ್ತಿದ್ದರು. ತಮ್ಮ ಹಾಗೂ ಅನುಯಾಯಿಗಳಿಂದ ಕಾಣಿಕೆಗಳನ್ನು ಸಮರ್ಪಿಸುತ್ತಿದ್ದರು. ಈ ಮೂಲಕ ಗೌರವಸ್ಥರಾಗಿ ಹೆಸರು ಗಳಿಸಿದ್ದರು. ಒಮ್ಮೆ ಅಲ್ಲಿ ಮಹೋತ್ಸವದ ಸಂದರ್ಭದಲ್ಲಿ ಜನ್ನಿಯವರು ಹೊರೆಕಾಣಿಕೆಗಳೊಂದಿಗೆ ದೇವಾಲಯಕ್ಕೆ ಹೊರಟಾಗ ಅವರನ್ನು ತಿರಸ್ಕರಿಸಿ ಉತ್ಸವವನ್ನು ಅವರು ತಲುಪುವ ಮೊದಲೇ ಆರಂಭಿಸಲಾಗಿತ್ತು. ಜನ್ನಿಯವರು ದೇವಾಲಯ ತಲುಪಿದ ಮೇಲೂ ಅವರನ್ನು ನಿರ್ಲಕ್ಷಿಸಲಾಯಿತು. ಭಕ್ತರಾದ ಜನ್ನಿಯವರಿಗೆ ಇದರಿಂದ ಅತೀವ ದುಃಖ ಮತ್ತು ಪಶ್ಚಾತ್ತಾಪ ಉಂಟಾಯಿತು. ಕಣ್ಣೀರು ಧಾರಾಕಾರವಾಗಿ ಸುರಿಯಿತು. ದೇವಿಯ ಮುಂದೆ ಸ್ತಂಭೀಭೂತರಾಗಿ ನಿಂತು ದೇವಿಯನ್ನು ಸ್ಮರಿಸಿ ದುಃಖಪಟ್ಟರು. ಪರಿವಾರದೊಂದಿಗೆ ತಾವು ತಂದಿದ್ದ ಹೊರೆಕಾಣಿಕೆಗಳನ್ನು ದೇವಿಯ ಸಾನ್ನಿಧ್ಯಕ್ಕೆ ಅರ್ಪಿಸಿ ತಾನಿರುವ ಕೆಮ್ಮಣ್ಣಿನಲ್ಲೇ ದೇವಿಯ ಸಾನ್ನಿಧ್ಯವನ್ನು ಕಲ್ಪಿಸಿಕೊಂಡು ಧ್ಯಾನಾತಿರೇಕದಲ್ಲಿ ಮುಳುಗಿದರು. ಆ ಕಾಲದಲ್ಲಿ ಲೋಕವಿಖ್ಯಾತಳು, ಭಕ್ತರ ಇಷ್ಟಾರ್ಥ ಪ್ರದಾಯಿನಿಯೂ ಆದ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಭೇಟಿ ನೀಡಿದರು. ವ್ರತ ನಿಯಮಗಳಿಂದ ದೇವಿಯನ್ನು ಧ್ಯಾನ ಮಾಡಿದರು. ಹೇ ತಾಯಿ ಬಾರಮ್ಮ, ಶರಣರನ್ನು ಕಾಪಾಡುವ ತಾಯಿಯಾಗಿ ಬಾರಮ್ಮ ಎಂದು ವಿಧ ವಿಧವಾದ ಜಪ, ಪೂಜೆ ಮತ್ತು ಪುನಶ್ಚರಣಾದಿಗಳಿಂದ ದೇವಿಯನ್ನು ಪ್ರಾರ್ಥಿಸಿದರು. ನಿರಂತರ 48 ದಿನಗಳ ಉಪಾಸನೆ ಮತ್ತು ಸೇವೆಯ ನಂತರ ಒಂದು ದಿನ ರಾತ್ರಿ ದೇವಿ ಮೂಕಾಂಬಿಕೆ ಜನ್ನಿಯವರಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡಳು. ಭಕ್ತನೇ, ನಿನ್ನ ದೇಹದಂಡನೆಯನ್ನು ನಿಲ್ಲಿಸು. ಈ ವ್ರತೋಪವಾಸಗಳಿಂದ ನಿನಗೆ ಏನಾಗಬೇಕು ಎಂದು ಕೇಳಿದಳು. ಅದಕ್ಕೆ ಜನ್ನಿಯವರು, ತಾಯಿ, ನಾನು ನಿನ್ನ ಸನ್ನಿಧಿಗೆ ಬಂದು ಅನಿರ್ವಚನೀಯ ಆನಂದಾನುಭವವನ್ನು ಪಡೆದೆ ಎಂದು ಪ್ರಾರ್ಥಿಸಿದರು. ಅನಂತರ ಉತ್ತರ ಭಾಗದಲ್ಲಿ ಭೂಮಿ ಒಡೆದು ಸಾಕ್ಷಾತ್ ಜಗನ್ಮಾತೆ ಆವಿರ್ಭವಿಸಿದಳು. ಸೇರಿದ ಜನಸ್ತೋಮ ಭಕ್ತಿಭಾವದಿಂದ ಜಯಘೋಷ ಹಾಕಿತು. ಜನ್ನಿಯವರು, ಶ್ರೀದೇವಿಯ ದಯೆಯಿಂದ ನಮ್ಮ ಊರು ಪಾವನವಾಗಿದೆ, ನಮ್ಮ ಜನ್ಮ ಸಾರ್ಥಕವಾಯಿತು, ನಾವು ಧನ್ಯರಾದೆವು ಎಂದು ಆನಂದಾಶ್ರು ಸುರಿಸಿದರು. ಬಳಿಕ ಬ್ರಹ್ಮಕಲಶಾದಿ ಅನೇಕ ವೈದಿಕ ಪ್ರತಿಷ್ಠಾಪನಾ ಕಾರ್ಯಗಳು ಅತ್ಯಂತ ವೈಭವದಿಂದ ನೆರವೇರಿದವು. ಈ ದೇವಳದ ಕುರಿತು ಹೇಳುವಾಗ ಪ್ರಾಚೀನತೆಯ ದಾಖಲೆಗಳು ಲಭ್ಯವಿಲ್ಲದಿದ್ದರೂ ಜನಪರಂಪರೆಯ ನಂಬಿಕೆಗಳು, ಭಕ್ತರ ಅನುಭವಗಳು ಮತ್ತು ಸ್ಥಳೀಯ ಸಂಪ್ರದಾಯಗಳು ಈ ದೇವಳದ ಮಹತ್ವವನ್ನು ನಿರಂತರವಾಗಿ ಸಾರುತ್ತಿವೆ. ದೇವಿಯ ವಿಗ್ರಹವು ನಯನಮನೋಹರವಾಗಿ ಕಂಗೊಳಿಸುತ್ತಿದ್ದು ಭಕ್ತರ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಪರಿಸರದ ಜನರು ದೇವಿಯನ್ನು ಒಳ್ಳಾಲ್ತಿ ಎಂದು ಕರೆಯುತ್ತಾ ಬಂದಿದ್ದು, ತುಳು ಭಾಷೆಯ ಈ ಶಬ್ದಕ್ಕೆ ಒಡತಿ ಅಥವಾ ಜಗಜ್ಜನನಿ ಎಂಬ ಅರ್ಥವಿದೆ. ದೇವಿಯು ತನ್ನ ಭಕ್ತರನ್ನು ಮಕ್ಕಳಂತೆ ವಾತ್ಸಲ್ಯದಿಂದ ಕಾಪಾಡುತ್ತಾಳೆ ಎಂಬ ಭಾವನೆ ಈ ಹೆಸರಿನ ಹಿನ್ನೆಲೆಯಾಗಿದೆ. ತುಂಬಾ ಹಿಂದೆ ಈ ಪ್ರದೇಶದಲ್ಲಿ ದೇವಾಲಯಗಳೇ ಇರಲಿಲ್ಲ. ಆಸ್ತಿಕ ಜನರು ದೇವರ ದರ್ಶನಕ್ಕಾಗಿ 4-5 ಮೈಲು ದೂರ ಹೋಗಬೇಕಾಗುತ್ತಿತ್ತು. ಪೂರ್ವದಲ್ಲಿ ಸಾಣೂರು, ಪಶ್ಚಿಮದಲ್ಲಿ ನಂದಳಿಕೆ, ದಕ್ಷಿಣದಲ್ಲಿ ನಕ್ರಿ ಎಂಬಲ್ಲಿನ ಶಿವಾಲಯಗಳು ಖ್ಯಾತಿ ಪಡೆದಿದ್ದವು. ಆ ಕಾಲದಲ್ಲಿ ಈ ದೇವಾಲಯಗಳೇ ಜನರಿಗೆ ಧಾರ್ಮಿಕ ಕೇಂದ್ರಗಳಾಗಿದ್ದವು. ಆದರೆ ಒಳ್ಳಾಲ್ತಿ ದೇವಿಯ ಆರಾಧನೆ ಸ್ಥಳೀಯ ಜನರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದಿತು. ದೇವಿಯ ವಿಗ್ರಹದ ಸೌಂದರ್ಯವನ್ನು ನೋಡಿದಾಗ ಭಕ್ತರು ಆಕೆಯ ಕರುಣೆಯ ರೂಪವನ್ನು ಅನುಭವಿಸುತ್ತಾರೆ. ದೇವಿಯ ಕಣ್ಣುಗಳಲ್ಲಿ ಮಮತೆಯ ಕಿರಣಗಳು ಹೊಳೆಯುತ್ತವೆ. ಆಕೆಯ ಮುಖದಲ್ಲಿ ಶಾಂತಿಯ ಮುದ್ರೆಯಿದೆ. ಆಕೆಯ ವಿಗ್ರಹದ ಸೌಂದರ್ಯವನ್ನು ವರ್ಣಿಸಲು ಶಬ್ದಗಳೇ ಸಾಲುವುದಿಲ್ಲ. ಭಕ್ತರು ದೇವಿಯ ಸಾನ್ನಿಧ್ಯವನ್ನು ಅನುಭವಿಸುವಾಗ ತಮ್ಮ ಎಲ್ಲಾ ದುಃಖಗಳನ್ನು ಮರೆತು ಹರ್ಷಭರಿತರಾಗುತ್ತಾರೆ. ದೇವಿಯ ಆರಾಧನೆಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳು ಜನಪದದಲ್ಲಿ ಹರಡಿಕೊಂಡಿವೆ. ದೇವಿಯು ಭಕ್ತರ ಕಷ್ಟಗಳನ್ನು ನೀಗಿಸಿ ಅವರಿಗೆ ಆಶೀರ್ವಾದ ನೀಡಿದ ಘಟನೆಗಳನ್ನು ಹಿರಿಯರು ಹೇಳುತ್ತಾ ಬಂದಿದ್ದಾರೆ.
ಈ ದೇವಳದಲ್ಲಿ ನಡೆಯುವ ಪೂಜಾದಿ ವಿಧಿವಿಧಾನಗಳು ಅನಾದಿ ಕಾಲದಿಂದ ನಿರಂತರವಾಗಿ ನಡೆಯುತ್ತಿವೆ. ಹಬ್ಬದ ಸಮಯದಲ್ಲಿ ದೇವಿಯ ಆರಾಧನೆಗೆ ಸಾವಿರಾರು ಜನರು ಸೇರುತ್ತಾರೆ. ಭಕ್ತರು ದೇವಿಯ ಸಾನ್ನಿಧ್ಯದಲ್ಲಿ ತಮ್ಮ ಜೀವನದ ಸಂಕಟಗಳನ್ನು ಹೇಳಿಕೊಂಡು ಪರಿಹಾರವನ್ನು ಪಡೆಯುತ್ತಾರೆ. ಉಳ್ಳಾಲ್ತಿ ದೇವಿಯ ಆರಾಧನೆ ಸ್ಥಳೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ತುಳುನಾಡಿನ ಜನರು ದೇವಿಯ ಆರಾಧನೆಗೆ ವಿಶೇಷ ಮಹತ್ವ ನೀಡುತ್ತಾರೆ. ದೇವಿಯು ಜಗಜ್ಜನನಿ ಎಂಬ ಭಾವನೆ ಜನರ ಮನಸ್ಸಿನಲ್ಲಿ ಗಾಢವಾಗಿ ನೆಲೆಸಿದೆ. ದೇವಿಯ ಆರಾಧನೆಗೆ ಸಂಬಂಧಿಸಿದ ಅನೇಕ ಪುರಾಣ ಕಥೆಗಳು ಪೀಳಿಗೆಯಿಂದ ಪೀಳಿಗೆಗೆ ಹರಡಿಕೊಂಡಿವೆ. ದೇವಿಯು ತನ್ನ ಭಕ್ತರನ್ನು ಮಕ್ಕಳಂತೆ ಕಾಪಾಡುತ್ತಾಳೆ ಎಂಬ ನಂಬಿಕೆ ಜನರ ಮನಸ್ಸಿನಲ್ಲಿ ಅಚಲವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.